ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ದೌರ್ಜನ್ಯ ಆಗಿರುವುದು, ಅನ್ಯಾಯ ಆಗಿರುವುದು ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಕಾರಣ ವೇಣು ವೀರಾಪುರದಲ್ಲಿ ರೈತರು ಭೂಮಿಗಳನ್ನು ತಗೊಂಡು ಫ್ಯಾಕ್ಟ್ರಿ ಆಗ್ತು ಅಂತೇಳಿ ಅವರು ಕೆಲವು ರೈತರಿಗೆ ಬೇಡ ಅಂದರೂ ಅವರಿಗೆ ನೋಟಿಸ್ ಕೊಟ್ಟು ಹಣ ಕೊಟ್ಟಿದ್ದಾರೆ. ಕೆಲವು ರೈತರು ದಿನನಿತ್ಯ ಡಿ ಸಿ ಆಫೀಸಿಗೆ ಲೆಟ್ರ್ ಕೊಡ್ತಿದ್ದಾರೆ. ಆದರೆ ಆ ಲೆಟ್ರು ಕಡೆ ಗಮನ ಡಿ ಸಿಗೆ ಹರಿಸ್ತಿಲ್ಲ. ಇಲ್ಲಿ ಇರತಕ್ಕಂಥ ಕರ್ನಾಟಕ ಸರ್ಕಾರ ಇದು ಮಿನಿಸ್ಟರ್ ಆಗಿರೋದು, ಎಮ್ ಎಲ್ ಎಗಳು ಆಗಿರೋದು ಇಲ್ಲಿ ಯಾರು ಕಿವಕಕ್ಕೆಂತಿಲ್ಲ. ಅವ್ರ ಪಾಡು ಒಂಥರ ಪ್ರಾಣಿಗಳ ಪಾಡಾಗಿದೆ. ಇಲ್ಲಿ ವೇಣು ವೀರಾಪುರ ಊರಿನ ರೈತರ ಎಲ್ಲ ವೇಣು ವೀರಾಪುರ ಅದು ಬಳ್ಳಾರಿ ಜಿಲ್ಲೆ ಸುತ್ತ 5 ತಾಲೂಕು ಒಂದು ಜಿಲ್ಲೆಯ ಕೊರತೆ ಏನಾಗಿದೆ ಅಂದರೆ ನಾಯಿ ಪಾಡಾಗಿದೆ. ಪಾಪ ಎಲ್ಲ ಉದ್ಯೋಗ ಸಮಸ್ಯೆ ಭಾಳ ಇದೆ. ಅಲ್ಲಿ ಲ್ಯಾಂಡ್ ಅಂಡ್ರ್ ತಗೊಂಡ್ರು ಉದ್ಯೋಗ ಕೊಡ್ತು ಅಂದರು ಉದ್ಯೋಗ ಕೊಟ್ಟಿಲ್ಲ. ಫ್ಯಾಕ್ಟ್ರಿ ಇಲ್ಲ, ಕೆಲಸ ಇಲ್ಲ, ಏನಿಲ್ಲ ಅಂದರೆ 3 ಲಕ್ಷ ಜನಗಳು ಇಲ್ಲಿ ಕಾರ್ಮಿಕರಿದ್ದಾರೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ. ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ? ಈ ಅಧಿವೇಶನದಲ್ಲಿ ಈ ಎಲ್ಲದ್ರ ಬಗ್ಗೆ ವಿಷಯವನ್ನು ಚರ್ಚೆ ಮಾಡಬೇಕು. ಅನುದಾನವನ್ನು ಹೆಚ್ಚಿನ ರೀತಿಯಾಗಿ ನೀಡಬೇಕು ಕರ್ನಾಟಕ ಸರ್ಕಾರ. ಇನ್ನೂ ಒಂದು ಹೆಚ್ಚಿನ ರೀತಿಯಾಗಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಾಡಲು ಅವಕಾಶವಿಲ್ಲ. ಹೆಂಗಂದರೆ ಒಬ್ಬ ವಿದ್ಯಾರ್ಥಿ ಡಿಗ್ರಿ ಮುಗಿದ ನಂತರ ಲಾ ಮಾಡ್ಬೇಕಂದ್ರೆ ಒಂದು ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮುಂಚೆಗೆ ಕೇವಲ ಬರೀ 25,000 ರೂಪಾಯಿ ಮಾತ್ರ ಚಲನ ಕಟ್ಟಬೇಕಾಗಿತ್ತು, ಇದು ಅಮೌಂಟ್ ಕಟ್ಟಬೇಕಾದ ಶುಲ್ಕ. ಈಗ 50,000 ಆಗಿದೆ. ಬಡ ವಿದ್ಯಾರ್ಥಿಗಳು ಯಾವ ರೀತಿ ಶಿಕ್ಷಣ ಪಡಿಬೇಕು? ಅದು ಒಂದು ಕಾರಣ. ಆದರೆ ಹಳ್ಳಿಗಳಲ್ಲಿ ಹೋಗ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಸರಿಯಾದ ರಸ್ತೆಗಳ ನಿರ್ಮಾಣ ಇಲ್ಲ. ಹಳ್ಳಿಗಳಲ್ಲಿ ಯಾವುದೋ ಒಂದು ಚರಂಡಿ ವ್ಯವಸ್ಥೆ ತುಂಬ ಹದಗೆಟ್ಟಿದೆ. ಆ ಪಿ ಡಿ ಒಗಳಂತೂ ಇನ್ನು ಕಿವಕಕ್ಕೆ ಅಂತಿಲ್ಲ, ಯಾವನಿಗೆ ಹೇಳ್ಕೊಂತಾರೆ. ಅವ್ರ ಬಗ್ಗೆ ಅವ್ರ ನಾಯಕರಿಗೆ ಬಗ್ಗೆ ಅವ್ರಿಗೆ ಅಧಿಕಾರಿಗಳಿಗೆ ಬೆಲೆ ಇಲ್ಲ, ಅಲ್ಲಿ ಯಾರಿಗೂ ಬೆಲೆ ಇಲ್ಲ. ಇವತ್ತಿನಿಂದ ಬೆಳಗಾವಿನಲ್ಲಿ ನಡೀತಾ ಇರುವಂತಹ ಅನ್ವೇಷಣದಲ್ಲಿ ಬಳ್ಳಾರಿ ಜಿಲ್ಲೆದ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು ಅಂತ ಹೇಳಿ ಉದ್ದೇಶದಿಂದ ನಾವು ಬಳ್ಳಾರಿ ಪ್ರಜೆಯಾಗಿ ನಮಗನ್ನಿಸ್ತಾ ಇರೋದು ESI ಹಾಸ್ಪಿಟಲ್ ಯಾವಾಗೋ ಬಳ್ಳಾರಿಗೆ ಬರಬೇಕಾಗಿತ್ತು. ಯಾಕೆ ಅಂತಂದರೆ 3 ಲಕ್ಷ ಜನ ಶ್ರಾಮಿಕರಿರುವಂತಹ ಸ್ಪಾಂಜ್ ಐರನ್ ಫ್ಯಾಕ್ಟ್ರೀಸು, ಇಂಡಸ್ಟ್ರಿಗಳು ಸಿಕ್ಕಪಟ್ಟ ಬಳ್ಳಾರಿ ಆ್ಯಂಡ್ ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂಥದ್ದು. ESI ಹಾಸ್ಪಿಟ್ಲ್ ಹಾಕಬೇಕು ಅಂತಂದರೆ ಅಲ್ಲಿ ಕೆಲಸ ಮಾಡುವಂಥ ಶ್ರಾಮಿಕರಿಗಾಗಿ ಎಲ್ಲರಿಗೂ ಒಟ್ಟಾರೆ OPD ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಈಗ ಗಡಿಭಾಗ ಇರೋದ್ರಿಂದ ಆಂಧ್ರನಿಂದ ಬಂದಿರತಕ್ಕಂಥವರಿಗೆ ಮತ್ತು ಬಳ್ಳಾರಿ ಜಿಲ್ಲೆ ಸುತ್ತಮುತ್ತ ಇರುವಂಥ ಜಿಲ್ಲೆಗಳಲ್ಲಿ ಮತ್ತು ವಿಲೇಜ್ಗಳಲ್ಲಿ ಇರುವಂಥ ಪೇಷಂಟ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ESI ಹಾಸ್ಪಿಟಲ್ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಮಾತ್ರನೇ ಆ ಹಾಸ್ಪಿಟಲ್ದ ಬಗ್ಗೆ ಒಳ್ಳೆ ವೈದ್ಯ ಕೊಡಬಹುದು ಅನ್ನೋ ಉದ್ದೇಶದಕ್ಕಾಗಿ ESI ಹಾಸ್ಪಿಟಲ್ ಬಳ್ಳಾರಿಗೆ ಬೇಕೇ ಬೇಕಾಗಿತ್ತು. ಅದರಿಂದ ಈಗ ಇನ್ನೂ ಒಂದು ಸಮಸ್ಯೆ ಏನು ಅಂತಂದರೆ ಅಲ್ಲಿ ವಿಲೇಜ್ಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಏನು ಅಂತಂದರೆ ಬಸ್ಸದ ಸಮಸ್ಯೆ ಭಾರಿ ತುಂಬ ಆಗಿದೆ ಈಗ ಬಳ್ಳಾರಿ ಜಿಲ್ಲೆಯಲ್ಲಿ. ಯಾಕೆಂದರೆ ಈ ಉಚಿತ ಕೊಡೋದ್ರಿಂದ ಎಲ್ಲ ಹೆಣ್ಮಕ್ಳು ಹೋಗುವಂಥ ಬಸ್ಸುಗಳೇ ಹೆಚ್ಚಾಗ್ಯಾವೆ ಬಿಟ್ಟರೆ ಸ್ಟೂಡೆಂಟ್ಗಳಿಗೆ ಮಾತ್ರ 1 ಬಸ್ಸು 2 ಬಸ್ಸು ಒಂದು ಊರಿಗೆ ಒಂದು ಬಿಟ್ಟಾರೆ. ಆ ಬಸ್ಸು ಏನು ಟೈಮ್ ಅನಾವೃತ್ತಿನಿಂದ ಆ ಬಸ್ಸು ಬರಲಾರ್ದಿದ್ರೆ ಮಕ್ಕಳ ಎಜುಕೇಷನ್ ಸುತ್ತೆ ಬಳ್ಳಾರಿಗೆ ಬರಲಾರ್ದ ಪರಿಸ್ಥಿತಿ, ಮಕ್ಕಳ ಎಜುಕೇಷನ್ಗಿನ ಭಾರಿ ತುಂಬ ಕಷ್ಟ ಆಗ್ತಾ ಇದೆ. ಇದ್ರ ಉದ್ದೇಶ ಏನು ಅಂತಂದರೆ ಈಗ ಫ್ರೀ ಬಿಟ್ಟಿರೋದ್ರಿಂದ ಆ ಬಸ್ಸುಗಳು ಕಲಿಸಲಾರದ ದುಸ್ಥಿತಿಯಲ್ಲಿ ಈ ಒಂದು ರಾಜ್ಯ ಸರ್ಕಾರ ಇರೋದ್ರಿಂದ ಹಾಗಾಗಿ ಇದು ಮಕ್ಕಳ ಎಜುಕೇಷನ್ನಲ್ಲಿನೂ ಇದು ಪ್ರಭಾವ ಮೂಡಿತಾ ಇದೆ. ಈ ಬಳ್ಳಾರಿ ಜಿಲ್ಲೆಯ ಅನ್ವೇಷಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬಜೆಟನ್ನು ಮನ್ನಣೆ ಮಾಡಿ ಒಂದು ಹೆಚ್ಚು ಪ್ರಮಾಣದಲ್ಲಿ ಬಜೆಟ್ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಯಾವುದಾದ್ರೂ ಹಿಂದುಳಿದ ಜಿಲ್ಲೆ ಇದ್ದರೆ ಅದು ಬಳ್ಳಾರಿ ಜಿಲ್ಲೆ. ಯಾಕೆ ಅಂತಂತೇಳಿದ್ರೆ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿಯನ್ನು ಕಾಣದಂಥ ಜಿಲ್ಲೆ. ರಾಜ್ಯ ಸರ್ಕಾರದ ಒಂದು ಖಜಾನೆಗೆ ಮತ್ತು ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯವನ್ನು ಕೊಡುವಂಥ ಜಿಲ್ಲೆ ಯಾವುದಾದ್ರೂ ಇದ್ದರೆ ಉತ್ತರ ಕರ್ನಾಟಕದಲ್ಲಿ ಅದು ಬಳ್ಳಾರಿ ಜಿಲ್ಲೆ ಅನ್ನೋದನ್ನು ಇವತ್ತು ನಮ್ಮ ಅಧಿವೇಶನದಲ್ಲಿರುವಂಥ ರಾಜ್ಯ ಸರ್ಕಾರ ಮರ್ತೇ ಬಿಟ್ಟಿದೆ. ಯಾಕೆ ಅಂತೇಳಿದ್ರೆ ಗಣಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಆರ್ಥಿಕವಾಗಿ ರೆವಿನ್ಯೂ ರಸ್ತೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಎಲ್ಲದರಲ್ಲೂ ನೋಡಿದರೆ ಅತಿ ಹೆಚ್ಚು ಆದಾಯವನ್ನು ಕೊಡ್ತಾ ಇರುವಂಥ ಜಿಲ್ಲೆ ಬಳ್ಳಾರಿ ಜಿಲ್ಲೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಕಣ್ಮುಂದೆ ನಮಗೆ ಕಾಣ್ತಾ ಇರೋದೇನಂತ ಹೇಳಿದ್ರೆ ಒಂದು ಕಡೆ ರಸ್ತೆಗಳ ಗುಂಡಿಗಳನ್ನು ಮುಚ್ಚೋದಕ್ಕೂ ಆಗದಂಥ ಪರಿಸ್ಥಿತಿ ಇವತ್ತು ಆಗ್ತಾ ಇದೆ. ನಾವೆಲ್ಲರೂ ಓಡಾಡ್ತಾ ಇದ್ದೀವಿ, ಇವತ್ತು ಗುಂಡಿಗಳಲ್ಲಿ ಓಡಾಡ್ತಾ ಇದ್ದೀವಿ. ರಸ್ತೆಗಳನ್ನೆಲ್ಲದು ಗುಂಡಿ ಆದರೂ ಮುಚ್ಚುತ್ತಾರಾ ಅಂತಂತೇಳಿದ್ರೆ ಮುಚ್ಚೋ ಪರಿಸ್ಥಿತಿಯಲ್ಲಿ ಇಲ್ಲ. ಎರಡನೇದು, ಹಿಂದೆ ಸುಮಾರು 10 ವರ್ಷಗಳ ಹಿಂದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತಂದಿದ್ದಾರೆ ಇಂದಿನ BJPಯ ಸರ್ಕಾರದಲ್ಲಿ. ಇವತ್ತಿಗೂ ಅದರ ಉದ್ಘಾಟನೆ ಮಾಡೋದಕ್ಕೂ ಇಲ್ಲಿನ ಕಾಂಗ್ರೆಸ್ನವ್ರಿಗೆ ಆಗ್ತಾ ಇಲ್ಲ. ಇದು ಸರ್ಕಾರ ಎಚ್ಚೆತ್ಕೊಳ್ಬೇಕು. ಬೆಳಗಾವಿ ಅಧಿವೇಶನ ಒಂದು
ವ್ಯವಸ್ಥಿತವಾದಂಥ ಒಂದು ಚರ್ಚೆಗಳಾಗಬೇಕು. ಬಳ್ಳಾರಿ ಜಿಲ್ಲೆಗೆ ಒಂದು ಒಳ್ಳೆಯ ಅಭಿವೃದ್ಧಿಯ ಕೊಡುಗೆಯನ್ನು ಕೊಡಬೇಕು ರಾಜಕಾರಣಿಗಳು, ಕಾಂಗ್ರೆಸ್ಸಿನ ಪಕ್ಷದ ಶಾಸಕರು, ಬಹುತೇಕ ಜನ ಇಲ್ಲೆಲ್ಲರೂ ಗೆದ್ದು ಹೋದಂಥವ್ರು. ಒಳ್ಳೆ ಚರ್ಚೆ ಆಗಬೇಕು ಅನ್ನೋಂಥದ್ದು ಅಭಿಪ್ರಾಯ ಇದೆ. ಒಟ್ಟಾರೆ ಬಳ್ಳಾರಿ ಜಿಲ್ಲೆ ಏನೈತಲ್ಲ, ಅಭಿವೃದ್ಧಿ ಅಂತ ಹೋದ್ರೆ ಅಭಿವೃದ್ಧಿ ಜೀರೋ ಇವತ್ತು. ಯಾಕಂತ ಹೇಳಿದ್ರೆ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಸರಿಯಾದ ವಿದ್ಯುತ್ ಸಂಪರ್ಕವೂ ಇಲ್ಲ. ಮೂಲಭೂತ ಸೌಕರ್ಯಗಳು ಅಂತ ಏನು ಹೇಳ್ತೀವಲ್ಲ, ಆ ಮೂಲಭೂತ ಸೌಕರ್ಯಗಳು ಯಾವುದು ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ. ರಸ್ತೆ ಅಂತ ಬಂದ್ರೆ ಇಡೀ ಜಿಲ್ಲಾ ಕೇಂದ್ರಕ್ಕೆ ಬರುವಂಥ ರಸ್ತೆಗಳು ಏನಿದಾವಲ್ಲ, ರಸ್ತೆಗಳು ಪೂರ್ತಿ ಹದಗೆಟ್ಟವು. ಅದರಲ್ಲಿ ಗುಂಡಿಗಳು ನಿರ್ಮಾಣ ಆದಂಥದ್ದು ಮಾಧ್ಯಮದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಕಳೆದ ಇದು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ರಸ್ತೆಗಳಿದ್ದು, ಆ ರಸ್ತೆಗಳು ಈಗಾಗಲೇ ಪೂರ್ಣ ಕೆಟ್ಟರ ಕಾರಣಕ್ಕೋಸ್ಕರ ಅದು ಯಾವುದೂ ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ಬಳ್ಳಾರಿ ನಗರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಯಾವ್ಯಾವ ಇಲಾಖೆಗೆ ಬರ್ತಾರೋ ಆ ಇಲಾಖೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಸರಿಯಾದ ಕೆಲಸಗಳಾಗ್ತಿಲ್ಲ. ಇವತ್ತು ಏನಂತ ಕೇಳಿದರೆ ಅಲ್ಲಿ ಸರಿಯಾದ ಅಧಿಕಾರಿಗಳಿಲ್ಲ, ಅಥವಾ ಅಲ್ಲಿ ಇರೋಂಥ ವ್ಯವಸ್ಥೆ ಅಂದರೆ ನಾವೇನು ಹೇಳ್ತೀವಿ ಸಿಬ್ಬಂದಿಗಳಿಲ್ಲ ಅಂತ ಹೇಳ್ತಾರೆ. ಈ ಥರದ್ದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ವಿಷಯಗಳು ಈ ಬಳ್ಳಾರಿ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ಭಾಳ ಏನಂತೀವಿ ಹಿಂದುಳಿದಂಥ ಜಿಲ್ಲೆ ಅಂತ ಹೇಳ್ಬೋದು. ಇಡೀ ರಾಜ್ಯದೊಳಗೂ ಈ ರೀತಿ ಸರ್ಕಾರ ಬಂದಾದಮೇಲೆ ಎಷ್ಟೋ ಈ ರೀತಿಯ ಸೌಕರ್ಯಗಳು ಅಥವಾ ಈ ರೀತಿ ವ್ಯವಸ್ಥೆಯನ್ನು ಇರಲಾರ್ದಂಥ ಸಂದರ್ಭಗಳು ಬಂದಾವೆ.